ನಮಸ್ತೆ ವೀಕ್ಷಕರೇ, ಸ್ಟಾರ್ ಕಾರ್ಸ್ ಝೋನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2011 ಮಾಡೆಲ್ ವ್ಯಾಗನಾರ್ VXi ವೇರಿಯಂಟ್ ಇರೋ ಗಾಡಿ ಸೇಲ್ಗೆ ಇದೆ ವೀಕ್ಷಕರೇ. ಈ ಗಾಡಿಯ ಡೀಟೇಲ್ಸ್ ಏನಾದರೂ ಬೇಕಿದ್ದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಗಾಡಿ ಮಾಹಿತಿ ಎಲ್ಲ ಸಿಗುತ್ತೆ. ಈ ಗಾಡಿ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಸಂಪರ್ಕಿಸಿ ಅಂತ ಗಾಡಿ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ. ನೀವು ಡೈರೆಕ್ಟಾಗಿ ಅವರನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಇದೇ ಥರ ನಿಮ್ಮದು ಯಾವುದಾದ್ರೂ ಗಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಸೇಲ್ ಮಾಡಬೇಕು ಅಂದ್ಕೊಂಡ್ರೆ ಸೇಲ್ಗೆ ಇರೋ ಗಾಡಿ ಫೋಟೋಸ್ ಕ್ಲೀನಾಗಿ ತೆಗೆದು ಡಿಸ್ಕ್ರಿಪ್ಷನ್ನಲ್ಲಿ ಇರೋ ನಮ್ಮ ವಾಟ್ಸಪ್ ನಂಬರ್ಗೆ ಕಳುಹಿಸಿದರೆ ಸಾಕು ವೀಕ್ಷಕರೇ. ಸರ್ ಅದು ವ್ಯಾಗನಾರ್ VXi ಅಂತ ಮಿಡ್ಲ್ ವರ್ಷನ್. ಹಾಂ VXi ಅದರಲ್ಲಿ 2011 ಮಿಡ್ಲ್ ಟಾಪ್ ಇದ್ದಿದ್ದಿಲ್ಲ ಸರ್. VXiನ ಟಾಪ್ ಎಂಡ್ ಅದು. ಹಾಂ ಹಾಂ ಸರ್. ಈಗ 18 ಬಂದಿದೆ ZXi ಅಂತ. ವ್ಯಾಗನಾರ್ಲಿ ಅದೇ ಟಾಪ್ ಎಂಡ್ ಅವಾಗ. ಹಾಂ ಹಾಂ. ವ್ಯಾಗನಾರ್ VXi 2011 ನವೆಂಬರ್ 8. ನವೆಂಬರ್ 8. ಹಾಂ ರೀ. ಸಿಂಗಲ್ ಓನರು. ಸಿಂಗಲ್ ಓನರಾ? ಸಿಂಗಲ್ ಓನರು. ಅದು ಡಾಕ್ಟರ್ ಓನ್ ಯೂಸ್ ಗಾಡಿ ಸರ್ ಅದು. ಡಾಕ್ಟರ್ ಓನ್ ಯೂಸ್ ಗಾಡಿ ಏನು ರೀ? ಹೌದು 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 ಹೌದು. ಹಾಂ ಹಾಂ. ಎಷ್ಟು ಕಿಲೋಮೀಟ್ರ್ ಹೊಡಿದ್ದೀರಿ? ಸರ್ ಅದು 75,000 ಚಿಲ್ಲರೆ ಆಗಿದೆ ಸರ್. ಗಾಡಿ ಮಾತ್ರ ಶೋರೂಮ್ ಟೆಸ್ಟಿಗಿದೆ ಗಾಡಿ. ಹಾಂ ಹಾಂ. ತುಂಬ ಚೆನ್ನಾಗಿದೆ. ಟೈರ್ ನಿಮಗೆ 80% ಮೇಲೆ ಟೈರ್ ಇದೆ, 4 ಟೈರು. ಹಾಂ. ಆಮೇಲೆ ನಿಮಗೆ ಅದರಲ್ಲಿ ಎಕ್ಸ್ಟ್ರಾ ಅಂದರೆ TV, ರಿವರ್ಸ್ ಕ್ಯಾಮ್ರಾ ಎಲ್ಲ ಹಾಕ್ಸಿದ್ದಾರೆ. ಹಾಂ ಹಾಂ. ಪ್ಲಸ್ ಬ್ಯಾಕ್ ಸ್ಪೈಲರ್ ಇದೆ. ಹಾಂ. ಮತ್ತೆ ಕಂಪ್ನಿದೆ ಅಂದರೆ 4 ಪವರ್ ವಿಂಡೋ ಬರುತ್ತೆ ಸರ್ ಅದು. 4 ಪವರ್ ವಿಂಡೋ. 4 ಪವರ್ ವಿಂಡೋ, AC, ಪವರ್ ಸ್ಟೀರಿಂಗು, ಹಾಂ. ಸೆಂಟ್ರಲ್ ಲಾಕ್ ಇದೆ, ಒಂದು ರಿಮೋಟ್ ಇದೆ. ಹಾಂ ಹಾಂ. ಪ್ಲಸ್ ನಿಮಗೆ ಇದು ಬರುತ್ತೆ ಸರ್ ಅದರಲ್ಲಿ ಎಕ್ಸ್ಟ್ರಾ ಅಂತಂದರೆ ಬ್ಯಾಕ್ ವೈಫರ್ ಬರುತ್ತೆ. ಬ್ಯಾಕ್ ವೈಪರ್ ಬರುತ್ತಾ? ಹೌದು ಹೌದು ಹೌದು. ಇದು ಶೋರೂಮ್ ಟ್ರ್ಯಾಕ್ ರೆಕಾರ್ಡ್ ಐತ್ರಿ? ಸರ್ ಅದು ಎರಡು ಕಡೆನೂ ಮಾಡ್ತೀನಿ ಅಂತ ಸರ್ ಅವರು. ಶೋರೂಮ್ ಟ್ರ್ಯಾಕ್ ಅಲ್ಲಿ 2 ಕಡೆ ಇದೆ ಅಂತ ಇದ್ದಾರೆ. ಹಾಂ ಹಾಂ. ಗಾಡಿ ಮಾತ್ರ ಶೋರೂಮ್ ಟೆಸ್ಟಿಗೆ ಇದೆ. ಗಾಡಿ ಬೇಕಾದ್ರೆ ನೋಡಿದ್ರೆ ಹಂಗೆ ಇದೆ ಗಾಡಿ. ಹಾಂ. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಅದಾವೆ ರೀ? ಹ್ಞೂ ಸರ್. ಡಾಕ್ಯುಮೆಂಟ್ಸ್ FC ಇಂದ ನವೆಂಬರ್ ತನಕ ಬರುತ್ತೆ ಇದೇ ವರ್ಷ. ಹಾಂ ಹಾಂ. ಇನ್ಸೂರೆನ್ಸ್ ಇನ್ನೂ 6 ಮಂತ್ಸ್ ಇದೆ, ಜೂನ್ ತನಕ ಬರುತ್ತೆ. ಹಾಂ. ಸೀಟ್ ಕವರ್ ಎಲ್ಲ ಚೆನ್ನಾಗಿ ಅದಾವೆ ರೀ? ಹ್ಞೂ ಸರ್. ಸೀಟ್ ಎಲ್ಲ ಒಳಗಡೆ ತುಂಬ ನೀಟ್ ಇದೆ. ಇಂಟೀರಿಯರ್ ಎಲ್ಲ ತುಂಬ ನೀಟ್ ಇದೆ. ಹಾಂ. ಇಂಜಿನ್ ಕಂಡೀಷನ್? ಇಂಜಿನ್ ಮಾತ್ರ ಶೀಲ್ಡ್ ಇಂಜಿನ್ ಸರ್, ಎಕ್ಸಲೆಂಟ್ ಇದೆ. ಹಾಂ. ಗಾಡಿದು ಏನೋ ₹1 ಕೆಲಸ ಇಲ್ಲ, ತಗೊಂಡು ಓಡಿಸೋದು ಅಷ್ಟೇ. ವಿತ್ ಆಯಿಲ್ ಸರ್ವಿಸು ಆಗಿದೆ ಗಾಡಿ. ಹಾಂ ಹಾಂ. ಡೆಂಟ್ ಸ್ಕ್ರ್ಯಾಚ್ ಏನಾರು ಆಗ್ಯಾವ ರೀ? ಇಲ್ಲ ಸರ್, ಸ್ಕ್ರಾಚಸ್ಸು ಡೆಂಟು ಆ ಥರ ಏನಿಲ್ಲ. ತುಂಬ ನೀಟ್ ಆಯಿತು. ಹಾಂ ಹಾಂ. ಮೈಲೇಜ್ ಏನು ಬರುತ್ತೆ ಸರ್ ಅದು? ಇದು ಪೆಟ್ರೋಲಲ್ಲಿ ಒಂದು 18 ಇಂದ 20 ಬರುತ್ತೆ ಸರ್ ವ್ಯಾಗನಾರು. 18 ರಿಂದ 20 ಬರುತ್ತಾ? ಹೌದು 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 ಹೌದು. ಹಾಂ. ಗಾಡಿ ಮೇಲೆ ಯಾವ ಫೈನ್ಗಳು, ಫೈನಾನ್ಸ್ ಏನಾರು ಅದಾವೆ? ಇಲ್ಲ ಸರ್, ಆ ಥರ ಏನಿಲ್ಲ ಸರ್. ಆ ಥರ ಯಾವುದೂ ಇಲ್ಲ. ಫೈನ್ ಇಲ್ಲ, ಫೈನಾನ್ಸ್ ಇಲ್ಲ, ಯಾವುದೂ ಇಲ್ಲ. ಎಲ್ಲ CC clear ಯಾವ ಥರ ಅಂತಾರೆ ಅವ್ರಿಗೆ ಕ್ಲಿಯರ್ ಇದೆ. CC ಯಾರು ಬೈ ಮಾಡ್ತಾರಲ್ಲ ಹಾಂ. ಅವ್ರಿಗೆ CC ತಕ್ಕೊಡ್ತೀವಿ ಸರ್, ಅದು ನಮ್ಮ ಖರ್ಚಿಂದಾನೆ. ಹಾಂ. ಗಾಡಿ ಬಂದ್ಬಿಟ್ಟು ಇದು ದಾವಣಗೆರೆ ಸಿಟಿಯಾಗೆ ಸರ್ ಗಾಡಿ. ಹ್ಞೂ. ದಾವಣಗೆರೆ ಸಿಟಿಯಾಗ ಬಂದರೆ ಗಾಡಿ ತೋರಿಸ್ತೀನಿ. ಗಾಡಿ ಲೊಕೇಶನ್ ದಾವಣಗೆರೆ ಏನು ರೀ? ಹೌದು ಸರ್, ದಾವಣಗೆರೆಗಿದೆ. ಹಾಂ ಹಾಂ. ರೇಟ್ ಏನು ಹೇಳ್ತೀರಿ ಸರ್? ಸರ್ ಅದು ರೇಟ್ ಬಂದ್ಬಿಟ್ಟು ನಾನು 2.55 ಹೇಳ್ತಾ ಇದ್ದೀನಿ ಸರ್. ಹಾಂ. ಭಾಳ ಡಿಫ್ರೆನ್ಸ್ ಆಗಿಲ್ಲ, ಯಾಕಂದ್ರೆ 2.87, 2.90 ಹೇಳಿಲ್ಲ. ಹಾಂ ಹಾಂ. ಇದ್ರಿಗೆ ಬಂದರೆ ದೂರದ ಬರ್ತಾರಂದ್ರೆ ಒಂದು ಬಂದಿರೋದು ಬಸ್ ಚಾರ್ಜ್ ಒಂದು 5 ರಿಂದ 10 ಸಾವಿರ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. ಕಡಿಮೆ ಆಗುತ್ತೆ ರೀ? ಆಗುತ್ತೆ, ಒಂದು 5 ರಿಂದ 10 ಸಾವಿರ ಆಗುತ್ತೆ. ತುಂಬ ಡಿಫ್ರೆನ್ಸ್ ಇದ್ದರೆ ಸುಮ್ಮನೆ ಫೋನ್ ಮಾಡ್ತಾರೆ ಸರ್ ಟೈಮ್ ಪಾಸ್ ಮಾಡೋಕ್ಕೆ. 1.80 ಆಗುತ್ತಾ, 2.10 ಆಗುತ್ತೆ, 2.20 ಆಗುತ್ತಾ, ಆ ರೇಟಿಗೆಲ್ಲ ಕೊಡಲ್ಲ ಗಾಡಿನ. ಹಾಂ ಹಾಂ. ಯಾಕಂದ್ರೆ ಗಾಡಿ ಚೆನ್ನಾಗಿದೆ, ಗಾಡಿಗೆ ಕೆಲಸ ಇಲ್ಲ. ಹಾಂ. ಫೈನಲ್ ನಾನ್ ನೆಗೋಷಿಯಬಲ್ ಅಂದರೆ ಒಂದು 2.45 ಅದ್ರೊಳಗೆ ಕೊಡಲ್ಲ ಸರ್. ಯಾರಾದರೂ ಫೋನ್ ಮಾಡಿದ್ರೆ ಹೇಳ್ತೀನಿ ನಾನು, ಆಯಿತಾ? ಹಾಂ ಹಾಂ. ಹಾಂ. ಕಾಂಟ್ಯಾಕ್ಟ್ ನಂಬರ್ ಇದನ್ನ ಹಾಕಿಲ್ಲ ರೀ? ಹಾಂ, ಇದೇ ನಂಬರ್ ಹಾಕಿ ಸರ್, ಇದೇ ನಂಬರ್ ಹಾಕಿ. ಓಕೆ ಸರ್, ಆಯಿತು. ಓಕೆ ಸರ್, ಥ್ಯಾಂಕ್ ಯು. ಹಾಂ. ನೋಡಿದ್ರಲ್ಲ ವೀಕ್ಷಕರೇ, ನಿಮ್ಮದು ಯಾವುದಾದ್ರೂ ಇದೇ ಥರ ಗಾಡಿ ಸೇಲ್ಗಿದ್ರೆ ನಮ್ಮ ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ.